ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೇನಾದರೂ ಮದುವೆ ಆಗಲು ಹುಡುಗಿ ಬೇಕಾಗಿದ್ದರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಸ್ನೇಹಿತರೆ. ಇವರ ಹೆಸರು ಬಂದ್ಬಿಟ್ಟು ಸುಮೃತ ಅಂತ. ವಯಸ್ಸು ಬಂದು 25 ವರ್ಷ. ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಇವರಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿರ್ತಾರೆ. ಸೊ ಇವರ ಬಯೋಡಾಟಾ ವಿತ್ ಇವರ ಇನ್ಫಾರ್ಮೇಷನ್ ಮತ್ತು ಇವರ ನಂಬರ್ ನಾನು ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ಈ ಒಂದು ಜಿಮೇಲ್ ಐ ಡಿ ಕೊಡ್ತೇನೆ, ಒಂದು ಗ್ರೂಪಿನಲ್ಲಿದೆ, ಅದೇ ಒಂದು ಗ್ರೂಪಿಗೂ ಕೂಡ ನೀವು ತೆಗೆದುಕೊಳ್ಬೋದು. ಚಿತ್ರದುರ್ಗದ ಗಂಗಾವತಿನಲ್ಲಿ ವಾಸವಾಗಿರೋದು. ಪುಟ್ಟದಾಗಿರ್ತಕ್ಕಂಥ ಮನೆ, ಚೊಕ್ಕದಾಗಿರ್ತಕ್ಕಂಥ ಸಂಸಾರ. ಶಿಕ್ಷಣ ಮುಗಿಸಿ 1 ವರ್ಷ ಆಗಿದೆ. ತಂದೆ ತಾಯಿ ಅವರಿಗೆ ಕೊನೆಯ ಮಗಳು. ಒಟ್ಟಿನಲ್ಲಿ ಇವರು ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಬಂದು 4 ಜನ. ಇವರ ತಂದೆ ತಾಯಿಯವರಿಗೆ 2 ಜನ ಮಕ್ಕಳು. ಇದರಲ್ಲಿ ಈ ಒಂದು ಸುಮೃತ ಅಂತಕ್ಕಂಥವರು ಕೊನೆಯ ಮಗಳಾಗಿರ್ತಾರೆ. ಶಿಕ್ಷಣ ಮುಗಿಸಿ ನಾನು 1 ವರ್ಷ ಆಗಿದೆ. ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂಥ ಸುಮೃತ ಅವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಈ ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಅದು ಪಾಯಿಂಟ್ಗಳು ಹೇಳ್ತೇನೆ, ಫೋಟೋ ನೋಡ್ಕೊಳ್ಳಿ. ಇಷ್ಟ ಆದ್ರೆ ಬನ್ನಿ. ಸ್ನೇಹಿತರೆ, ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ನನ್ನ ಊರಿನಲ್ಲಿ, ನನ್ನ ಹಳ್ಳಿಗಳಲ್ಲಿ ಏನು ಬೇಕಾದರೂ ಕರ್ಕೊಂಡು ಹೋಗಿ ನಾನು ಒಂದೇ ಕಡೆ ಸ್ಥಿತಿನಲ್ಲಿ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಸಿಟಿನಲ್ಲಿ ಕೆಲಸ ಮಾಡ್ತೀನಿ, ಬರೀ ಹಳ್ಳಿಗಳಲ್ಲಿ ಕರ್ಕೊಂಡು ಹೋಗ್ಬೇಡಿ ಮದುವೆ ಆದ ನಂತರ, ಹಿಂಗೇನು ಹೇಳಲ್ಲ. ಎಲ್ಲಿ ಬೇಕಾದರೂ ನಾನು ಕೆಲಸ ಮಾಡ್ತೀನಿ. ನನಗೆ ಸಿಟಿ ಹುಡುಗ ಬೇಕಾಗಿದ್ದಾರೆ, ನೀವೇ ನೋಡ್ಕೊಳ್ಬೇಕು. ಆ್ಯಂಡ್ ಟಿ ವಿ ಸೀರಿಯಲ್ ಅಂತ ಸ್ವಲ್ಪ ಹುಚ್ಚು ಜಾಸ್ತಿ ಇದೆ, ಸಹಿಸಿಕೊಳ್ಬೇಕು. ಸೊ ಮದುವೆಗೂ ಮುನ್ನ ಈ ರೀತಿ ಹೇಳ್ತಾರೆ ಅಂತಂದರೆ ನಿಜಕ್ಕೂ ತುಂಬ ಒಳ್ಳೆಯವರು ಅಂತಲೇ ಕಾಣಿಸುತ್ತೆ. ಯಾಕಂದರೆ ಯಾರೂ ಕೂಡ ಈ ರೀತಿ ಹೇಳಲ್ಲ. ಜಗಳ ಅಂತ ವಿಚಾರ ನನ್ನ ಜೊತೆ ಬಂದಾಗ ಪ್ರಸ್ತುತ ಆ ಒಂದು ಜಗಳ ನನ್ನ ವಿಚಾರವಾಗಿಯೇ ಇರಬೇಕು ಹೊರತು ಬೇರೆ ಒಂದು ವಿಚಾರವಾಗಿ ನನ್ನೊಂದಿಗೆ ಜಗಳವಾಡಬಾರ್ದು. ಸೊ ಇದು ಮೆಂಟಲಿ ನಿಮ್ಮ ಹತ್ರ ಇರಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳಾಗಿರುತ್ತೆ. ಸೊ ಇದು ಅವರು ಪರ್ಸ್ನಲಿ ಅವರ ಮನಸ್ಸಿನಿಂದ ಹೇಳಿರ್ತಕ್ಕಂಥ ಪಾಯಿಂಟ್ಗಳಾಗಿತ್ತು. ಆ್ಯಂಡ್ ಇವರು ಯಾವ ರೀತಿಯಲ್ಲಿ ಪ್ರೀತಿ ಕಾಳಜಿ ಕೊಡ್ತಾರೋ ನೀವು ಅವ್ರಿಗೆ ಕೊಡ್ತೀರೋ ಅದೇ ರೀತಿಯಾಗಿ ಅವರಲ್ಲಿ ಇರ್ತಕ್ಕಂಥ ವಸ್ತು, ಪ್ರಾಣಿ, ಪಕ್ಷಿಗಳಿಗೂ ಕೂಡ ಕೊಡಲೇಬೇಕು. ಇದು ಕಂಪಲ್ಸರಿ ಆಗಿರುತ್ತೆ. ಆ್ಯಂಡ್ ಬೇಗ ನಿಮ್ಮ ಡೀಟೇಲ್ಸ್ಗಳನ್ನು sri9591@gmail.comಗೆ ಮೇಲ್ ಮಾಡಿ. ಸೊ ಅದಾಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಗ್ರೂಪ್ದು. ಆ ಒಂದು ಗ್ರೂಪ್ಗೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿಂದಲೂ ಕೂಡ ನೀವು ಇವ್ರಿಗೆ ಮೇಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ದ ಚಾಯ್ಸ್ ಆಫ್ ಯು, ನಾನು ಕೊಡುವಂತಹ ಧರ್ಮ ನನ್ನದು. ಆ್ಯಂಡ್ ಸ್ನೇಹಿತರೆ, ಇನ್ನೂ 2ನೇ ಪಾಯಿಂಟ್ ಹೇಳ್ತೇನೆ ನೋಡಿ. ಸೊ ಅವರ ಡೀಟೇಲ್ಸು ಮತ್ತು ಅವರಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಭಾವನೆಗಳೆಲ್ಲನೂ ಕೂಡ ನೀವು ಕೇಳ್ಕೊಂಡಿದ್ರಿ ಅಲ್ವಾ. ಇವಾಗ ನಿಮ್ಗೇನು ಬೇಕು ಅಂದರೆ ಪಾಪರ್ಲಿ ಬಂದುಬಿಟ್ಟು ಇವಾಗ ಹುಡುಗ ಯಾವ ರೀತಿ ಇರಬೇಕು. ಹುಡುಗ ಬ್ಲ್ಯಾಕಲ್ಲಿ ಇರಬೇಕು, ಅಂದರೆ ನೋಡೋದಕ್ಕೆ ಬ್ಲ್ಯಾಕ್ ಕಲರ್ ಇರಬೇಕಂತೆ. ಆ್ಯಂಡ್ 2ನೇದಾಗಿ ಪ್ರಸ್ತುತ ಸೂಟು ಬೂಟು ಅಂತ ಹಾಕಿಕೊಳ್ಬೇಕು ಅಂತ ನಾನೇನು ಹೇಳಲ್ಲ. ಒಟ್ಟಲ್ಲಿ ಸ್ಲಿಮ್ ಆಗಿ ಡ್ರೆಸ್ಸಿಂಗ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಓಕೆ, 3ನೇ ಪಾಯಿಂಟ್ ಬಂದುಬಿಟ್ಟು ಪ್ರಸ್ತುತ ಹುಡುಗರ ವಯಸ್ಸು 30 ವರ್ಷ ದಾಟಿರಬಾರದು. ಆ್ಯಂಡ್ 4ನೇದಾಗಿ ನೋಡೋದಕ್ಕೆ ಹೈಟಲ್ಲಿ ಅಥವಾ ಕುಳ್ಳುಕೆ ಅದು ಮ್ಯಾಟ್ರ್ ಆಗಲ್ಲ. ನಾನು ಏನು ಹೇಳಿದ್ದೀನಿ, ಸಿಟಿ ಹುಡುಗ, ನನ್ನ ಆಸೆಗಳನ್ನು ಈಡೇರಿಸುವಂತಹ ಹುಡುಗ, ಜೊತೆಗೆ ನಾನು ಏನು ಬೇಡ್ತೀನೋ ಅದನ್ನು ಕೊಡಿಸುವಂಥ ಹುಡುಗ ಆಗಿದ್ದರೆ ಅಷ್ಟೇ ಸಾಕು. ನೀನು ಡ್ರೈವರ್ ಆಗಿರ್ತೀಯೋ ಅಥವಾ ಮೇಸ್ತ್ರಿ ಆಗಿರ್ತೀಯೋ, ಕೂಲಿ ಕೆಲಸ ಆಗಿರ್ತೀಯೋ, ಅದು ಸೆಕೆಂಡ್ರಿ ಆಗಿರುತ್ತೆ. ನನ್ನನ್ನು ಯಾವ ರೀತಿಯಲ್ಲಿ ನೀನು ನೋಡ್ಕೊಂಡು ಹೋಗ್ತೀಯ ಅನ್ನೋದು ಫಸ್ಟ್ ಪ್ರಿಪ್ರೇಷನ್ ಅದಕ್ಕೆ ಕೊಡಬೇಕು ಅಂತ ಹೇಳಿರೋದು. ತುಂಬ ಒಳ್ಳೆಯ ಒಂದು ಪ್ರೊಫೈಲು. ನಾನು ಈ ಒಂದು ಕಾರಿನ ಡೀಟೇಲ್ಸ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಇವರಿಗೆ ಕಲರಲ್ಲಿ ಬ್ಲ್ಯಾಕ್ ಕಲರ್ ಇದೆ ತುಂಬ ಇಷ್ಟ. ಅವರ ಒಂದು ಕಾರೇ ಆಗಿರಲಿ, ವಸ್ತುನೇ ಆಗಿರಲಿ, ವ್ಯಕ್ತಿನೇ ಆಗಿರಲಿ, ಹಾಗಾಗಿನೇ ಕಾರು ಅಂದರೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ಸುಮ್ಮನೆ ನೋಡ್ತಿದ್ದೀವಿ, ಇವಾಗ ಒಳಗಡೆ ಯಾವ ರೀತಿ ಇದೆ ಅಂತ ಕಣ್ಣಾಯಿಸ್ಕೊಂಡು ಬರೋಣ. ಯಾಕಂದರೆ ಇದು ಅವರ ಡ್ರೀಮ್ ಕಾರು ನೋಡಿ, ಅವರ ಕನಸಿನ ಕಾರು. ನಿಮಗೂ ಕೂಡ ಕನಸು ಇರ್ಬೋದು. ಒಳಗಡೆ ಎಷ್ಟೊಂದು ಲಕ್ಸುರಿ ಆಗಿರ್ತಕ್ಕಂತಹ ಡಿಸೈನ್ ಮಾಡಿದ್ದಾರೆ. ಅಂದರೆ ಒಂದು VIP MLA ಕಾರ್ಗಳಲ್ಲಿ ಯಾವ ರೀತಿ ಇರುತ್ತೆ ಲಕ್ಸುರಿ ಆಗಿರ್ತಕ್ಕಂಥ ಸಿಸ್ಟಮ್ಮು, ಅದೇ ರೀತಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಕೊಳ್ಳಿ ಈ ಒಂದು ಸಿಸ್ಟಮ್ನ. ಇದು ಸ್ಟೇರಿಂಗು ಎಲ್ರಿಗೂ ಗೊತ್ತಿದೆ ಗುರು. ಇದು TV ಸ್ಪೇಸು ಅದನ್ನು ಗೊತ್ತಿದೆ ನಮಗೆ. ಆ್ಯಂಡ್ ಇಲ್ಲಿ ಡ್ಯಾಶ್ಬೋರ್ಡು, AC ಎಲ್ಲನೂ ಕೂಡ ಇದೆ, ಅದನ್ನು ಗೊತ್ತಿದೆ. ಓಕೆ, ನಾನೇನು ಹೇಳಬೇಕಾಗಿಲ್ಲ, ಎಲ್ಲನೂ ಕೂಡ ಗೊತ್ತಿರುತ್ತೆ. ಸೊ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಡೈರೆಕ್ಟಾಗಿ ಜಿಮೇಲ್ನ ಮುಖಾಂತರ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳಿ. ಆ್ಯಂಡ್ ಅದೇ ರೀತಿಯಾಗಿ ಗ್ರೂಪಿಗೂ ಕೂಡ ಜಾಯ್ನ್ ಆಗೋ ಮೂಲಕ ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್.